ಗಾಂಧಿವಾದಿ ಕಳೆದ 70 ವರ್ಷಗಳಿಂದ ಸತತವಾಗಿ ಹುಬ್ಬಳ್ಳಿಯಲ್ಲಿ ಮೇ 1 ಕಾರ್ಮಿಕರ ದಿನಾಚರಣೆ ನಮ್ಮ ಪೂಜ್ಯ ತಂದೆಯರಾದ ದಿವಂಗತ ಎಜೆ ಮುದಳವರು ಹಾಕಿಕೊಟ್ಟಂತ ಇದೊಂದು ಪರಂಪರೆ ಮೆರವಣಿಗೆಯನ್ನು ಇವತ್ತಿನ ದಿವಸ ಹುಬ್ಬಳ್ಳಿಯ ಗಂಡು ಮೆಟ್ಟಿನ ನಾಡಿನಲ್ಲಿ ಹಳೆ ಹುಬ್ಬಳ್ಳಿಯಿಂದ ಹಿಡ್ಕೊಂಡು ಬೇರೆ ಬೇರೆ ರಸ್ತೆಯ ಮೂಲಕ ಕಾರ್ಪೊರೇಷನ್ ಗಾರ್ಡನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಯಾಕಂದ್ರೆ ಈ ಕಾರ್ಮಿಕರ ದಿನಾಚರಣೆ ಇಡೀ ವಿಶ್ವದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ, ಸುಮಾರು 200 ದೇಶಗಳಲ್ಲಿ. ಯಾಕಂದ್ರೆ ಇಲ್ಲಿ ಇಂಡಿಯಾದೊಳಗೆ ಎಲ್ಲಾರ್ದು ಜಯಂತಿ ಮಾಡ್ತಾರೆ, ಪುಣ್ಯತಿಥಿ ಮಾಡ್ತಾರೆ. ಆದ್ರೆ ಕಾರ್ಮಿಕರದ ಶಕ್ತಿ ಏನಿದೆ, ಕಾರ್ಮಿಕರದ ಅವ್ರದ್ದು ಭವಿಷ್ಯ ಇವತ್ತು ಈ ದೇಶದ ಮ್ಯಾಗ ನಿಂತೈತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಕಾರ್ಮಿಕರ ವರ್ಗ ಸುಮಾರು 100 ವರ್ಷಗಳಿಂದ ಬಂಡವಾಳಶಾಹಿಗಳು ನಿರಂತರವಾಗಿ ದಬ್ಬಾಳಿಕೆ ಮಾಡ್ಕೊಂಡು ಬರ್ತಾ ಇದ್ರು. ಯಾಕಂದ್ರೆ ಆ ಕಾಲದೊಳಗೆ ಸುಮಾರು 18 ತಾಸು ಕಾರ್ಮಿಕರಿಗೆ ಈ ಬಂಡವಾಳಶಾಹಿ ಇವರೆಲ್ಲ ದುಡಿಸ್ಕೊಂಡು ನಿಮ್ಮ ರಕ್ತವನ್ನು ಹಿಂಡಿ ಇವತ್ತು ಇಷ್ಟೊಂದು ದೊಡ್ಡ ಶ್ರೀಮಂತ ಆಗಿದ್ದಾರೆ. ಯಾಕಂದ್ರೆ ಈ ದೇಶದೊಳಗೆ ಟಾಟಾ, ಬಿರ್ಲಾ, ಸಿಂಗಾನಿಯಾ, ಮಫತ್ಲಾಲ್, ಬಂಗೂರ, ಆನಂತರ ಅದಾನಿ, ಅಂಬಾನಿ ಅಂತ ಈ ರಕ್ತ ಹಿಂಡುವಂತ ಈ ಉದ್ಯಮಿಗಳು ಇವತ್ತು ಕಾರ್ಮಿಕರಿಗೆ ಅವ್ರ ರಕ್ತ ಹಿಂಡಿ ಬೀದಿ ಪಾಲ್ ಮಾಡುವಂತ ಕೆಲಸ ಈ ನರೇಂದ್ರ ಮೋದಿ ಸರ್ಕಾರ ಕಳೆದ 14 ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಆದ ಕಾರಣ ಯಾಕಂದ್ರೆ ಇದೊಂದು ಇತಿಹಾಸ ಇದೆ. 1886ರಲ್ಲಿ ಅಮೆರಿಕದಲ್ಲಿ ಲಕ್ಷಾಂತರ ಜನ ಸೇರಿ ಆ ಕಾಲದೊಳಗೆ 18 ತಾಸುಗಳನ್ನು ಕಾರ್ಮಿಕರಿಗೆ ದುಡಿಸ್ಕೊಂತಿದ್ರು ಅನ್ನೋದು ದೃಷ್ಟಿಯಿಂದ ಅವತ್ತಿನ ದಿವಸ ಹೋರಾಟದಲ್ಲಿ ಲಾಠಿ ಚಾರ್ಜ್ ಆಗ್ತೈತಿ, ಗೋಲಿಬಾರ್ ಆಗ್ತೈತಿ, ಸಾಕಷ್ಟು ಜನ ಸತ್ತು ಹೋಗ್ತಾರೆ ಕಾರ್ಮಿಕರು. ಅದೇ ಕಾರ್ಮಿಕರಿಗೆ ಇವತ್ತು ಕೆಂಪು ಜೆಂಡಾ ಅದು ಸಿಗಬೇಕಾದ್ರೆ ಅದರಿಂದ ಒಂದು ಕಾರಣ ಇದೆ. ಯಾಕಂದ್ರೆ ಆ ಕಾಲದೊಳಗೆ ನಮ್ಮ ಕಾರ್ಮಿಕರಿಗೆ ಏನು ಗುಂಡು ಹೊಡೆದಿದ್ರು ಜನ, ಪೊಲೀಸರು ಹಾಗೂ ಅಮೆರಿಕ ಸರ್ಕಾರ ಅವಾಗ ಬೆಳೆ ಶೆಲ್ಟ್ಗಳನ್ನು ಕಾರ್ಮಿಕರು ಹಾಕಿದಾಗ ಆ ರಕ್ತದ ಪಾತಾಗಿ ಆ ರಕ್ತ ಹೆಚ್ಚಿಗೆ ಬರ್ತದೆ ಅಂತೇಳಿ ಆ ಬೆಳೆ ಶೆಲ್ಟ್ಲಿಂದ ಬೆಳೆ ಅರ್ಬಿಯಿಂದ ಕಟ್ಟಿದ ನಂತರ ಅದು ಕೆಂಪಾತದು. ಅದು ಕೆಂಪಾದ ನಂತರ ಇವತ್ತು ಆ ಕಾರ್ಮಿಕರಿಗೆ ಒಂದು ನ್ಯಾಯ ಎಲ್ಲಿಂದ ಸಿಕ್ಕಪ್ಪ ಅಂತಂದ್ರೆ 1886ರಿಂದ ಅಮೆರಿಕದಲ್ಲಿರುವಂಥ ಚಿಕಾಗೋ ನಗರದಲ್ಲಿ ಇವತ್ತು ಆ ಹೋರಾಟದ ಮುಖಾಂತರ ತಮ್ಮ ಹಕ್ಕುಗಳು ಸಿಕ್ಕೈತೆ ಅಂತಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು 8 ತಾಸು ನಿಮಗೆ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ. ಯಾಕಂದ್ರೆ 18 ತಾಸು ದುಡಿಸ್ಕೊಂಡು ಕತ್ತಿ ದುಡಿದು ಇವತ್ತು ಕಾರ್ಮಿಕರಿಗೆ ಬಹಳಷ್ಟು ರಕ್ತ ಹಿಂಡಿ ಇವತ್ತು ಇಂಥ ಮತೀವಾದಿ ಶಕ್ತಿಗಳು ಇವತ್ತು ಕೇಂದ್ರದಲ್ಲಿ ಏನು ಸರ್ಕಾರ ಬಂದೈತಿ, ಆ ಸರ್ಕಾರಕ್ಕೆ ತಪ್ಪಿಸುವಂತ ಕೆಲಸ ಇವತ್ತು ಮಾಲಕರ ಬಂಡವಾಳಶಾಹಿಗಳು ಮಾಡ್ತಾ ಇದ್ದಾರೆ. ಆದ ಕಾರಣ ನಾವು ಮುಂಬರುವ ದಿನಗಳೊಳಗೆ ಈ ಸರ್ಕಾರ ಎಲ್ಲಿವರೆಗೆ ಕಿತ್ತು ಹೋಗೋದಿಲ್ಲ ಅಲ್ಲಿವರೆಗೆ ನಾವು ಪಣ ತೊಡಗಬೇಕಾಗ್ತೈತಿ. ಯಾಕಂದ್ರೆ ಈ ಸರ್ಕಾರಗಳು ಕಾರ್ಮಿಕರು ವಿರೋಧಿ ಸರ್ಕಾರ ಹಾಗೂ ರೈತ ವಿರೋಧಿ ಸರ್ಕಾರ, ಮಹಿಳೆಯರ ವಿರೋಧಿ ಸರ್ಕಾರ, ಯುವಕರ ವಿರೋಧಿ ಸರ್ಕಾರ, ಈ ದೇಶದ ವಿರೋಧಿಗಳ ಸಾಕಷ್ಟು ಹೆಚ್ಚಿಗೆ ಆಗಿದೆ. ಆದ ಕಾರಣ ಇವತ್ತು ಮೇ ದಿನಾಚರಣೆ ಇವತ್ತು ಒಂದು ದೊಡ್ಡ ಪ್ರಮಾಣದೊಳಗೆ ಹಳೆ ಹುಬ್ಬಳ್ಳಿಯಿಂದ ಪ್ರಾರಂಭ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆ ಒಳಗೆ ಇವತ್ತಿನ ತಾವು ಸೇರಿದ್ರೆ ತಮಗೆ ಧನ್ಯವಾದಗಳನ್ನು ಹೇಳುತ್ತಾ, ಸುಮಾರು 70 ವರ್ಷಗಳಿಂದ ನಿರಂತರವಾಗಿ ಹುಬ್ಬಳ್ಳಿ ನಗರದಲ್ಲಿ ಈಗ ಕಾರ್ಮಿಕರ ಮೆರವಣಿಗೆ ಕೂಡ ನಡೀತಾ ಇದೆ. ಒಂದು ಜಾಗೃತಿ ಮಾಡಲಿಕ್ಕೆ ಪ್ರತಿ ವರ್ಷ ನಾವು ಮೆರವಣಿಗೆ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಬಾಬಾಜಾನ್ ಬುದೋಳ್, ಕರ್ನಾಟಕ ಕಳಸಾ ಬಂಡೂರಿ ರೈತ ಹೋರಾಟ ಸಮಿತಿಯ ಉಪಾಧ್ಯಕ್ಷರು.